ವಿಧಾನಸೌಧದ ಮುಂಭಾಗನೇ ರೈತನ ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆಗಾಗಿ ಅವರು ಶ್ರೀಗಂಧದ ಮರವನ್ನೇ ಕತ್ತರಿಸಿ ತಂದಿದ್ದಾರೆ ರೈತರು. ಈಗ ಈ ವಿಚಾರವಾಗಿ ಏನಾಗ್ತಾ ಇದೆ, ವಿಧಾನಸೌಧದ ಮುಂದೆನೇ ಈ ರೀತಿ ಪ್ರತಿಭಟನೆ ಮಾಡಿದ್ದಾನೆ. ಪ್ರತಿಭಟನೆಯನ್ನು ಮಾಡಿದ್ದಾನೆ. ಪ್ರತಿಭಟನೆಗಾಗಿ ಆತ ಶ್ರೀಗಂಧದ ಮರವನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾನೆ. ಯಾಕಂದರೆ ಈ ಒಂದು ವಿಚಾರದಲ್ಲಿ ರೈತನಿಗೆ ಸರ್ಕಾರ ಅನ್ಯಾಯ ಮಾಡಿದೆ ಎನ್ನುವಂತಹ ವಿಚಾರ ಇದೆ. ಕೆಲವೊಂದು ಅಂಶಗಳಿದೆ. ಅಭಿವೃದ್ಧಿಯ ಹೆಸರಲ್ಲಿ ಆತ ಬೆಳೆದಂತಹ ಮರಗಳನ್ನು, ಶ್ರೀಗಂಧದ ಮರಗಳನ್ನು ಕಡಿದು ಹಾಕಿದ್ರು ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಒಂದು ಹೆದ್ದಾರಿಯ ವಿಚಾರವಾಗಿ ರೈತರು ಬೆಳೆದಂತಹ ಅಥವಾ ಆ ರೈತ ಬೆಳೆದಂತಹ ವಿಶ್ವಕುಮಾರ್ ಏನಿದ್ದಾರೆ, ಆ ಶ್ರೀಗಂಧದ ಮರವನ್ನು ಕಡಿದಿರ್ತಾರೆ. ಅದಕ್ಕೆ ಆಕ್ರೋಶಗೊಂಡು ಆತ ಬಂದು ವಿಧಾನಸೌಧದ ಮುಂದೆಯೇ ಪ್ರತಿಭಟನೆ ಮಾಡ್ತಾ ಇದ್ದಾನೆ. ವಿಧಾನಸೌಧದ ಮುಂದೆ ಇತ್ತು ಒಂದು ಶ್ರೀಗಂಧದ ಮರ, ಅದನ್ನು ಕಡಿದಿದ್ದ. ಕೆಂಗಲ್ ಗೇಟ್ ಮುಂಭಾಗದಲ್ಲಿ ನೇರವಾಗಿ ಬೆಳೆದಿದ್ದಂತಹ ಶ್ರೀಗಂಧ ಮರಕ್ಕೆ ಕತ್ತಿ ಬೀಸಿದ್ದಾನೆ ಆ ರೈತ. ಅದನ್ನು ಕಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಯಾಕಂದರೆ ಆತ ಬೆಳೆದಿದ್ದಂತಹ 30 ಮರಗಳನ್ನು ಅಭಿವೃದ್ಧಿಯ ಹೆಸರಲ್ಲಿ ಕಡಿದಿದ್ರು ಇವರು. ಸರ್ಕಾರದ ನಿರ್ಧಾರ ಆಗಿತ್ತಿದ್ದು ಮತ್ತು ಸರ್ಕಾರದ ಅಧಿಕಾರಿಗಳು ಕೋರ್ಟ್ನ ಆದೇಶ ಬರುವ ಮುನ್ನ ಈ ಕೆಲಸವನ್ನು ಮಾಡಿದ್ರು. ಶಕ್ತಿ ಸೌಧದ ಮುಂಭಾಗದಲ್ಲಿ ಮರವನ್ನು ಕಡಿದು ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ ರೈತ. ನೀವು ಗಮನಿಸ್ತಾ ಇರಬಹುದು ಈ ವಿಚಾರಗಳ ಮತ್ತು ವಿಡಿಯೋಗಳನ್ನು. ಏನೋ ಒಂದು ಹೆದ್ದಾರಿ ವಿಚಾರವಾಗಿ 300 ಮೀಟರ್ ಜಾಗವನ್ನು ಸ್ವಾಧೀನಪಡಿಸ್ಕೊಂಡಿರುತ್ತೆ ಸರ್ಕಾರ ಅಲ್ಲಿ. ಅದೇ ವಿಚಾರವಾಗಿ ಆ ಜಾಗದಲ್ಲಿದ್ದಂತಹ ಶ್ರೀಗಂಧದ ಮರಗಳನ್ನು ಸರ್ಕಾರ ಕಡಿಸಿರುತ್ತೆ. ಆದರೆ ಆ ವಿಚಾರವಾಗಿ ಬೆಂಬಲ ಬೆಲೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿರಲಿಲ್ಲ ಸರ್ಕಾರ. ಅದು ಕೂಡ ಕೊಟ್ಟಿತ್ತು, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿತ್ತು ಸರ್ಕಾರ. ಅದು ಇಷ್ಟ ಇರಲಿಲ್ಲ ಈತನಿಗೆ. ಈತ ಒಬ್ಬತ ಮಾತ್ರ ಅಲ್ಲ, ಸಾಕಷ್ಟು ರೈತರಿಗೂ ಕೂಡ ಇದೇ ರೀತಿಯಾಗಿ ಆಗಿದೆ. ಅವರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾಯಿದ್ರು. ಆದರೆ ಅವರು ಅಲ್ಲೇ ಇದ್ದರು. ಇವರು ಈಗ ಬಂದು ಇಲ್ಲಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಸ್ಟ್ ಅವ್ರು ಶ್ರೀಗಂಧ ಬೆಳೆಗಾರರು ಮೇಡಮ್. ಜಸ್ಟ್ ಹೋಗಿ ಹತ್ರ ಹೋಗಿ ವಿಧಾನಸೌಧ ತೋರಿಸಿ. ನೋಡಿ ಪಾಪ ಆ ರೈತನಿಗೆ ಗೊತ್ತು ಒಂದು ಶ್ರೀಗಂಧದ ಮರವನ್ನು ಬೆಳೆಸೋದು ಎಷ್ಟು ಕಷ್ಟ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ. ಆದರೆ ಸರ್ಕಾರ ಏಕಾಏಕಿಯಾಗಿ ಆ ಮರವನ್ನು ಕಡಿದು ಆ ರೈತನಿಗೆ ಸರಿಯಾದ ರೀತಿಯಲ್ಲಿ ಬೆಲೆಯನ್ನು ಕೊಟ್ಟಿಲ್ಲ ಅಂತಂದರೆ ಅವನಿಗೆ ಎಷ್ಟು ಕಷ್ಟ ಆಗುತ್ತೆ ಆ ರೈತನಿಗೆ ಅನ್ನೋದು ಗೊತ್ತಿರುತ್ತೆ. ಆದರೆ ಅಭಿವೃದ್ಧಿ ಮಾಡ್ತೀವಿ, ರಸ್ತೆಯನ್ನು ತರ್ತೀವಿ, ಹೆದ್ದಾರಿ ಬರುತ್ತೆ ಅಂತ ಹೇಳಿ ಭೂಮಿಯನ್ನು ವಶಪಡಿಸ್ಕೊಂಡು ಅವರು ಬೆಳೆದಂತಹ ಮರವನ್ನೇ ಕಡಿದ್ರೆ ಅದ್ರ ಬಗ್ಗೆ ಪ್ರಶ್ನೆ ಎದ್ದೇಳುತ್ತೆ. ಇವರೊಬ್ಬರು ಬಂದಿದ್ದಾರೆ ಅಷ್ಟೇ. ಈಗ ಸಾಕಷ್ಟು ರೈತರಿಗೆ ಇದೇ ರೀತಿಯಾಗಿ ಆಗಿದೆ. ಸರ್ಕಾರದ ನಿರ್ಧಾರದಿಂದ ನೋವಾಗಿದೆ. ಅಷ್ಟೇ ಅಲ್ಲ, ಈ ಒಂದು ವಿಚಾರವನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೂ ಹೋಗಿರ್ತಾರೆ. ಕೋರ್ಟ್ ಇದ್ರ ಬಗ್ಗೆ ಏನೂ ಕೂಡ ಇನ್ನೂ ಆದೇಶವನ್ನು ಕೊಟ್ಟಿಲ್ಲ. ಇನ್ನೂ ಕೂಡ ಕೋರ್ಟಲ್ಲೇ ಇದೆ ಕೇಸ್. ಹೀಗಿರುವಾಗ ಅಧಿಕಾರಿಗಳು ಅವರ ಹೊಲಕ್ಕೆ ಹೋಗಿ ಅಥವಾ ಅವರ ಜಾಗಕ್ಕೆ ಹೋಗಿ ಆ ಮರವನ್ನು ಕಡಿದಿರೋದೇ ಇವರಿಗೆ ನೋವಾಗ್ತಾ ಇದೆ. ಅದಕ್ಕೆ ನೀವು ನನ್ನ ಮರ ಕಡಿತೀರಾ ಅಂದರೆ ನಿಮ್ಮ ಮರವನ್ನು ಕೂಡ ನಾನು ಕಡಿತೀನಿ ಅಂತ ಹೇಗೆ ಹೋಗಿ ವಿಧಾನಸೌಧದ ಮುಂದೆ ಒಂದು ಮರ ಬೆಳೆದಿತ್ತು ಶ್ರೀಗಂಧದ್ದು, ಅದನ್ನು ಕಟ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ರೈತ ತನ್ನ ಆಕ್ರೋಶವನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾನೆ. ನಿಜಕ್ಕೂ ಕೂಡ ಸ್ವಲ್ಪ ನೋವಾಗುತ್ತೆ ಈ ವಿಚಾರವಾಗಿ ಯಾರು ಕೂಡ ಕೇಳಿದ್ರು ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.